ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಇನಾಂ ಹಂಚಿನಾಳ ಭೂಕೆಯಲ್ಲಿ ನಡೆದ ಮಲ್ಲಯ್ಯನ ಕಂಬಿ ಐದೇಶಿ ಮಾಡಿದರು. ನಂತರ ಮಲ್ಲಯ್ಯನ ಪೂಜೆ ಮಾಡಿ ರುದ್ರಾಭಿಷೇಕ ಮತ್ತು ಕಂಬಿ ಮಲ್ಲಯ್ಯನಿಗೆ ಹಾಗೂ ಬೋರಮ್ಮ ತಾಯಿ ಪೂಜಾಲಂಕಾರ ಮಾಡಿ ಮಲ್ಲಯ್ಯನಿಗ ಬೆಲ್ಲ ಹಂಚುವ ಮುಖಾಂತರ ಐದೇಶಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಓಲೆಮಠದ ಆನಂದದೇವರು ಪ್ರವಚನ ಮಾಡಿದರು. ನಂತರ ಮುತ್ತೈದೆಯರು ಆರತಿಯನ್ನು ತಂದು ಮಲ್ಲಯ್ಯನ ದರ್ಶನ ಪಡೆದು ಮಲ್ಲಯ್ಯನಿಗೆ ಹಾಗೂ ಬೋರಮ್ಮ ತಾಯಿಗೆ ಆರತಿಯನ್ನು ಬೆಳಗಿ ನಂತರ ಮಲ್ಲಯ್ಯನ ಹಾಡಿನ ಮುಖಾಂತರ ಮಂಗಳಾರತಿ ಮಾಡಿ ಮತ್ತು ಮಲ್ಲಯ್ಯನ ಭಕ್ತರು ಬೆಲ್ಲ ಹಂಚಿ ಸಂಭ್ರಮಿಸಿದರು. ನಂತರ ಅನ್ನಪ್ರಸಾದವರಿಗೆ ಕೂಡ ಇತ್ತು. ಗ್ರಾಮದ ಯುವಕರು ತಂಪಾದ ಮಜ್ಜಿಗೆ ಕೂಡ ಭಕ್ತರಿಗೆ ನೀಡಿದರು ಹಾಗೂ ದೇವಸ್ಥಾನದ ಪೂಜಾರಿಗಳಾದ ಶಿವಾನಂದ ಮಠಪತಿ, ಗ್ರಾಮದ ಹಿರಿಯರಾದ ಗುಂಡಪ್ಪ ವಿಜಾಪುರ್, ದುಂಡಯ್ಯ ಹಿರೇಮಠ, ಲಕ್ಷ್ಮಣ್ ನಿಂಗನಗೌಡರ್, ಶ್ರೀಕಾಂತ್ ಮಠಪತಿ, ಮರುಗಯ್ಯ ಹಿರೇಮಠ, ಶಂಕರಯ್ಯ ಹಿರೇಮಠ, ಸಿದ್ದು ಕುಂಟೂಜಿ ದುಂಡಯ್ಯ ಮಠದ ಹಲವಾರು ಮುಖಂಡರು ಇದ್ದರು. ಹೆಣ್ಣುಮಕ್ಕಳು, ತಾಯಂದಿರು, ಯುವಕರು ಭಾಗವಹಿಸಿ ಐದೇಶಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿದರು. ಬಾಳ ದಿವಸದಿಂದ ಹೇಳಿಲ್ಲ ಅವ್ರು, ನಿನ್ನೆ ಅಟ್ಟ ಬಂದ್ ಹೇಳ್ಯಾರ. ಮುಂದಿನ ಕಾರ್ಯಕ್ರಮ 2 ತಿಂಗಳ ಹಿಂದ ಹೇಳಿದವ್ರ ಕಾರ್ಯಕ್ರಮ ಅಲ್ಲಿ ಜಾಲಿ ಬೇಳಿ ಮುದೋಳದೊಳಗ ಕಾರ್ಯಕ್ರಮ ನಡೆದದ. ಈಗ ಅಲ್ಲಿ ಹೋಗ್ಬೇಕಾಗ್ಯದ. ಆದ್ರ ಈ ಊರ ಈ ಪ್ಲಾಟ್ ನನ್ನ ಊರು ಅಂತಂದ ಒಂದು ಅಭಿಮಾನವನ್ನ ಇಟ್ಕೊಂಡ ಪ್ರಥಮ ಬಾರಿಗೆ ಇದೇ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ನಾವು 2 ಕಾರ್ಯಕ್ರಮ ಬಿಟ್ಟ. ಯಾಕಂದ್ರೆ ನೀವೆಲ್ಲ ಭಕ್ತಿ, ಬಹಳ ಭಕ್ತಿ ಶ್ರದ್ಧೆ, ಭಕ್ತಿ ಇದ್ರೆ ನಮಗ್ ದೇವ್ರು ಒಲಿತಾನ. ಭಕ್ತಿ ಇರ್ಲಿಕ್ಕಂದ್ರ ನಾವ್ ಏನ್ ಮಾಡಿದ್ರು ಆ ದೇವ್ರು ಒಲಿಯಂಗಿಲ್ಲ. ನಂಬಿಕೆ ಇರ್ಬೇಕು ದೇವ್ರ ಮೇಲೆ. ಮಲ್ಲಯ್ಯ ಅದಾನ, ಅವ ಆಶೀರ್ವಾದ ಮಾಡ್ತಾನನ್ನೋ ನಂಬಿಕೆ ಇರ್ಬೇಕ. ನಾವ್ ನಂಬಿಕೆ ಅನ್ನೋದ ನಮ್ಮ ಹೃದಯದೊಳಗೆ ಇಲ್ಲಾರ್ದೆ ನಾವ್ ಯಾವ ಶ್ರೀಶೈಲಕ್ಕೆ ಹೋದ್ರೂ ಉಪಯೋಗ ಇಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ಉಪಯೋಗ ಇಲ್ಲ. ನಂಬಿಕೆ ಇಟ್ಟು ನಾವು ಪೂಜೆ ಮಾಡಿದ್ರ ಆ ಮಲ್ಲಯ್ಯ ನಾವ್ ಇದ್ದಲ್ಲೇ ಬಂದು ಆಶೀರ್ವಾದ ಮಾಡ್ತಾನ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ನಮ್ಮ ಅಂಚನಾಳ್ ಪ್ಲಾಟ್ದವ್ರು ಬಹಳ ಅದ್ಭುತವಾಗಿ ಈ ದೇವಸ್ಥಾನವನ್ನ ನೀವೆಲ್ಲ ಕಟ್ಟಿದೀರ. ಪ್ರತಿ ವರ್ಷ ಈ ಐದೇಶಿ ದಿನದಂದು ಈ ಕಾರ್ಯಕ್ರಮವನ್ನ ನೀವು ಮಾಡ್ತೀರಾ. ನಾವ್ ಹಿಂದೊಮ್ಮೆ ಬಂದಾಗ ಹೇಳಿದೇವೆ, ಐದೇಶಿ ನಿಮಿತ್ತ ನೀವು ಪ್ರವಚನ ಮಾಡ್ಬೇಕು, 5 ದಿನಾರ ಪ್ರವಚನ ಹಚ್ಚಿ ಲಾಸ್ಟ್ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ಬೇಕು ಅಂತ ನಿಮ್ನೆಲ್ಲಾ ಪ್ಲಾಟ್ನವ್ರಿಗೆ ನಾ ಹೇಳಿದ್ದೆ. ಆದ್ರೆ ಈ ವರ್ಷ ನೀವು ಅದನ್ನ ತಪ್ಸಿರಿ. ನಾ ಹೇಳಿದ ಮಾತು ಕೇಳಿಲ್ಲ ನೀವು. ಯಾಕಂದ್ರೆ ಆ ಹಿರಿಯರವಾಗಿರ್ಲಿಲ್ಲ, ಅದರ ಸಂಬಂಧ ಅದು ತಪ್ಪ್ಯದ. ಪ್ರತಿ ವರ್ಷ ಮುಂದಿನ ವರ್ಷದಿಂದ ನೀವು ಈ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕಂತಂದ್ರ ಈ ಐದೇಶಿ ಈಗ ಏನ್ ಮುಕ್ತಾಯ ಸಮಾರಂಭ ಮಾಡಕತ್ತಿರ್ಲ, ಇದರಿಂದ ಬಿಫೋರ್ 5 ದಿನ ಪ್ರವಚನ, ಸಾಯಂಕಾಲ ಪ್ರವಚನ, ಸಂಗೀತ ಪ್ರವಚನ ಹಚ್ಚಿ ಈ ಲಾಸ್ಟ್ನೇ ದಿನ ಮುಕ್ತಾಯ ಸಮಾರಂಭ ಮಾಡುವಂತ ಕಾರ್ಯಕ್ರಮವನ್ನ ನೀವು ಪ್ರತಿ ವರ್ಷ ಕಡ್ಡಾಯವಾಗಿ ಮಾಡ್ಲೇಬೇಕು. ಅಂದ್ರೆ ಈ ಪ್ಲಾಟಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ, ಎಲ್ಲಾ ತಾಯಂದಿರಿಗೆ ಒಂದ್ ಸ್ವಲ್ಪ ಸಂಸ್ಕಾರ ಬರ್ತದ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊ. ಬರೇ ದೇವ್ರ ಪೂಜೆ ಮಾಡಿದ್ರ ನಮ್ಮ ಸಂಸ್ಕಾರ ಬರೋದಿಲ್ಲ. ನಾವೊಂದ್ 4 ಮಾತು ಮಹಾತ್ಮರ ಆಶೀರ್ವಚನ, ಸಂಸ್ಕಾರದ ಮಾತುಗಳನ್ನ ಕೇಳಿದೇವತ್ತಂದ್ರ ನಮ್ಮ ಬದುಕು, ಎಲ್ಲರ ಬದುಕು ಉದ್ಧಾರ ಆಗ್ತದ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಈಗಿನ ಯುವ ಸಮಾಜ ಹಾಳಾಗ್ತಾ ಇದೆ, ದುಶ್ಚಟಕ್ಕೆ ಹಾಳಾಗ್ತಾ ಇದೆ, ತಂದೆ ತಾಯಿಗಳ ಮಾತು ಕೇಳ್ತಾ ಇಲ್ಲ, ಅವ್ರಿಗೆ ಸಂಸ್ಕಾರ ಗೊತ್ತಿಲ್ಲ, ಆಚಾರ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಯಾಕಂದ್ರ ಅವ್ರ ಪ್ರವಚನ, ಭಜನೆ, ಪ್ರಾರ್ಥನೆ ಇವೇನು ಗೊತ್ತಿಲ್ಲ ಅವ್ರಿಗೆ. ನೀವು ಅವ್ರಿಗೆ ಭಜನೆ, ಪ್ರಾರ್ಥನೆ, ಒಂದ್ ಸ್ವಲ್ಪ ಪ್ರವಚನ ಏನಾದ್ರೂ ಅವ್ರ ಕಿವಿಗೆ ಬೀಳಿಸಿದ್ರೆ ಅಂತಂದ್ರ ಆ ಪ್ರವಚನದ ಮೂಲಕ ಅವ್ರ ಮನ ಪರಿವರ್ತನೆ ಆಗಿ ಅವ್ರ ಮುಂದೆ ದೊಡ್ಡ ಸಂಸ್ಕಾರವಂತ ಮಕ್ಕಳು ಆಗ್ತಾರ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಮುಂದಿನ ವರ್ಷ ನೀವೆಲ್ಲ ಹಿರಿಯರು 1 ತಿಂಗಳಿಂದ ಬರ್ರಿ. ಈ ಕಾರ್ಯಕ್ರಮ ಏನ್ ಮಾಡ್ತಿರ್ಲ ಇದ್ರಕ್ಕಿಂತ ಬಿಫೋರ್ 1 ತಿಂಗಳದಿಂದ ಬರ್ರಿ, ನನಗ್ ಭೇಟಿಯಾರಿ. ನಾ ಯಾರ ಚಲೋ ಪ್ರವಚನಕಾರನ ಒಟ್ಟಿದ್ದ ಜವಾಬ್ದಾರಿ ನಂದು. ಈ ಕಾರ್ಯಕ್ರಮ ಓಡಾಡೋದ್ ಅಟ್ಟ, ನೀವು ಉಳಿಕಿದ ಕಾರ್ಯಕ್ರಮ ರೂಪ ಪ್ರವೇಶ ಏನೇನ ಐತಿ ಅನ್ನೋದ್ ನನಗ್ ಬಂದ್ ಕೇಳ್ರಿ. ನಿಮ್ಗೆಲ್ಲಾ ಅದೊಂದು ರೊಟೇಷನ್ ನಾನು ಹಾಕಿ ಕೊಡ್ತೇನೆ ಅಂತಕ್ಕಂಥ ಮಾಡೋನಿಲ್ರಿ ಪ್ರವಚನ ಪ್ರತಿ ವರ್ಷ. ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ, ಹರವೆಂದು ಬೆಳಗುವೆ ಮಲ್ಲಿಕಾರ್ಜುನಗೆ. ಸಿರಿಯಾಳ ಸುತನ ಲಕ್ಷ್ಮಿಗಳಿದವಗೆ, ಸಿರಿಯಾಳ ಸುತನ ಮಾಂಸ ಬೆಳೆದವಗೆ, ಶರಣಿ ವೆಂಕಟನ ಭಕ್ತಿ ಬಲಿದವಗೆ, ಶರಣಿ ವೆಂಕಟನ ಭಕ್ತಿ ಬಲಿದವಗೆ.
ಜಯವೆಂದು ಬೆಳಗುವೆ ಮಲ್ಲೇಶ್ವರ ಹರವೆಂದು ಬೆಳಗುವೆ ಮಲ್ಲೇಶ್ವರ ಕುರಿಯ ಹಿಕ್ಕಿಯಲಿ ಲಿಂಗ ತಂದವಗೆ ಕುರಿಯ ಹಿಕ್ಕಿಯಲಿ ಲಿಂಗ ತಂದವಗೆ ಕರುಣ ಬಂದಾರ ಭಕ್ತಿ ಬಲಿದವಗೆ ಕರುಣ ಬಂದಾರ ಭಕ್ತಿ ಬಲಿದವಗೆ ಜಯವೆಂದು ಬೆಳಗುವೆ ಮಲ್ಲೇಶ್ವರ ಬಡವನ ಬಲ್ಲೇನೋ ನಿನ್ನ ಮಹಿಮೆಯನು ಬಡವನ ಬಲ್ಲೇನೋ ನಿನ್ನ ಮಹಿಮೆಯನು Banyak yang